ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿತರಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಆಲ್ರೆಡಿ ಸುವೇಂದು ಅಧಿಕಾರಿ 9ನೇ ಮುಖ್ಯಮಂತ್ರಿಯಾಗಿ ವೆಸ್ಟ್ ಬೆಂಗಾಲದ ಪಶ್ಚಿಮ ಬಂಗಾಳದ ಚೀಫ್ ಮಿನಿಸ್ಟರ್ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಒಂದು ಹಂತದವರೆಗೆ ಕೆಲಸ ಮುಗಿದೋಗ BJPಯ ಹಿಂದುತ್ವದ ಆಡಳಿತ ವೆಸ್ಟ್ ಬೆಂಗಾಲಲ್ಲಿ ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ಕೊಂಡೊಯ್ತದೆ ಅನ್ನೋದು ಎಲ್ಲರಿಗೂ ಕುತೂಹಲಕಾರಿ. ಕಳೆದ 15 ವರ್ಷಗಳಿಂದ ವಿಶೇಷವಾಗಿ ಮಮತಾ ಬ್ಯಾನರ್ಜಿಯವ್ರು ಮಾಡಿದ್ದು ಕಣ್ಣು ಮುಂದದ. ಅವ್ರು ಸರಿಯೋ ತಪ್ಪೋ ವೆಸ್ಟ್ ಬೆಂಗಾಲನ್ನು 15 ವರ್ಷ ಆಳಿದರು. ಅದರಲ್ಲಿ ಎಷ್ಟೋ ತಪ್ಪುಗಳಾಗಿದ್ದಾವೆ, ಒಳ್ಳೆಯವು ಕೆಲಸಗಳಾಗಿದ್ದಾವೆ. ಅದೇ ಕಾರಣಕ್ಕೆ ಕಮ್ಯುನಿಸ್ಟ್ ಅಂತ ಬಲಿಷ್ಠರನ್ನು ನಿಜವಾಗಿಯೂ ವೆಸ್ಟ್ ಬೆಂಗಾಲದಲ್ಲೇ ಒಂದು ರೀತಿ ಹಿಂಸಾರೂಪದ ರಾಜಕೀಯ ಬೆಳೆದಕ್ಕೆ ಮೂಲದ ಕಮ್ಯುನಿಸ್ಟ್ ಕಾರಣರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರಪ್ಪ ಅಂದ್ರೆ ನಕ್ಸಲಿಸಮ್ ಅನ್ನುವಂಥ ಒಂದು ಭಯಂಕರವಾದಂತಹ ಒಂದು ಹಿಂಸಾರೂಪದ ಒಂದು ದಾಳಿ ನಡೀತು. ಅದಕ್ಕೆ ಮೂಲ ಆದ ಈ ವೆಸ್ಟ್ ಬೆಂಗಾಲ್ ನಕ್ಸಲ್ ಭಾರಿ ಅಂತೇಳಿ ಶುರು ಆಯಿತು. ಆ ನಂತರ ಇತಿಹಾಸ ಮೇಲೆ ಗೊತ್ತಾದ ಹೇಳೋ ಅವಶ್ಯಕತೆ ಇಲ್ಲ. ನಂತರದಲ್ಲೇ ಕಮ್ಯುನಿಸ್ಟರು ನಿಜವಾಗಿಯೂ ತಮ್ಮ ಒಳ್ಳೆಯ ಆಡಳಿತ ಕೊಡಬಹುದಾಗಿತ್ತೇನೋ. ಅಲ್ಲೇ ಒಳ್ಳೆ ಮುಖ್ಯಮಂತ್ರಿಗಳು ಬಂದು ಹೋದರು. ಅಲ್ಲೇ ಜ್ಯೋತಿ ಬಸು, ಬುದ್ಧದೇವ ಭಟ್ಟಾಚಾರ್ಯರಂಥವರು. ನಂತರ ಇವ್ರ ಬಗ್ಗೆಯೂ ಯಾವುದೇ ಆರೋಪಗಳಿಲ್ಲ, ಇವ್ರು ಭ್ರಷ್ಟಾಚಾರ ಅದು ಇದು ಅಂತೇಳಿ. ಆದರೂ ಇಡೀ CBIಗಳು BJP ಒಂದು ಪ್ರಭಾವಕ್ಕೊಳಗಾಗಿ ಕೆಲವು ನಾರದ ಶಾರದಾ ಅಂತ ಅನೇಕ ಆರೋಪಗಳನ್ನು ಮಾಡಿದರು ED ಅವರದು. ಆ ಆರೋಪ ಮಾಡಿದಂಥ ಸುವೇಂದು ಅಧಿಕಾರಿ ಸಹಿತ ಅದರಲ್ಲಿದ್ದರು, ಆರೋಪಕ್ಕೊಳಗಾಗಿದ್ದರು. ಅವರು BJPಗೆ ಬಂದ ತಕ್ಷಣ ಸ್ವಚ್ಛ ಆದರು. ಅದು ಕೆಲವರು ಉಳಿದ್ಬಿಟ್ರು. ಅಭಿಷೇಕ್ ಬ್ಯಾನರ್ಜಿ ಅಂತವರು ಮಮತಾ ಬ್ಯಾನರ್ಜಿ ಮೇಲೆ ಆರೋಪಗಳು ಇದ್ದು ಇಲ್ಲ ಅಂತಲ್ಲ. ಆದರೆ ಅವು ಏನಪ್ಪ ಅಂದ್ರೆ ಈ ಒಂದು ಗೆಲ್ಲುವ ಸಲುವಾಗಿ ವೆಸ್ಟ್ ಬೆಂಗಾಲ್ ಗೆಲ್ಲುವ ಸಲುವಾಗಿ ಅಲ್ಲಿ ಆಡಳಿತಾರೂಢದ ಮೇಲೆ ವಿಶೇಷವಾಗಿ ವಿರೋಧ ಪಕ್ಷ ಅವತ್ತಾದಂಥ BJPಯ ಮೋದಿಯವರು ಇದನ್ನು ಮಾಡಿದ್ರು ಅಂತ ಅವ್ರು ಆರೋಪ ಮಾಡ್ತಾ ಇರ್ತಾರೆ. ಅದು ಆರೋಪ ಏನೂ ಎಲ್ಲ ಇವತ್ತು ಜನ ಮಾತ್ರ ಒಪ್ಪಿದ್ದಾರೆ, ಮತ ಹಾಕಿದ್ದಾರೆ. ಅದು ಏನೇನೋ ಆಗ್ಯದ, ಆ ಮತ ಬೇರೆ, ಅದ್ರ ಬಗ್ಗೆ ಚರ್ಚೆ ಬೇಡ. ಯಾಕಂದ್ರೆ ಅದು ಮಮತಾ ಬ್ಯಾನರ್ಜಿಯವರು ಹೋರಾಟ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಚುನಾವಣಾ ಆಯೋಗದ ಮೇಲೆ, ಚುನಾವಣಾಧಿಕಾರಿಗಳ ಮೇಲೆ, ಅದರಲ್ಲೂ ಜ್ಞಾನೇಶ್ ಅವ್ರ ಮೇಲೆ, ಅದರಲ್ಲೂ ಜ್ಞಾನೇಶ್ ಕುಮಾರ್ ಜೊತೆಗೆ ಶಾರ್ ಅವ್ರ ಮೇಲೆ, ಮೋದಿಯವ್ರ ಮೇಲೆ ಅವರ ಆರೋಪ ನಿರಂತರ ನಡೆದ ಸುಪ್ರೀಂ ಕೋರ್ಟ್ ಮ್ಯಾಟರ್ ಮಾಡುವ ದಿಶೆಯಲ್ಲಿ ಒಂದೇನೋ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಮತ್ತು